ಹಾಯ್. ಓಲಾ ಬಗ್ಗೆ ಒಳ್ಳೇದು ಹೇಳಿದಂಗೆ ಓಲಾ ಬಗ್ಗೆ ಕೆಟ್ಟದ್ದು ಹೇಳಕ್ಕೆ ಬಂದಿದ್ದೀನಿ. ಈಗ ಒಳ್ಳೆ ಸ್ಕಿಟ್ ಹೊಡಿತು, ಮೀಟರ್ ಆಫ್ ಆಗೋಯ್ತು. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಓಲಾ ಬಗ್ಗೆ ಕೆಟ್ಟದ್ದು ಮಾತಾಡೋಣ. ಕೆಟ್ಟದಲ್ಲ, ಇರೋದನ್ನೇ ಮಾತಾಡೋಣ. ನನ್ನ ಹಿಂದಿನ ವೀಡಿಯೋ ನೋಡಿ ಓಲಾ ಬಗ್ಗೆ ಎಲ್ಲ ಒಳ್ಳೇದು ಕೇಳಿಸ್ಕೊಂಡು ಖುಷಿಯಾಗಿರ್ತೀರ. ಇವಾಗ ಈ ವಿಡಿಯೋದಲ್ಲಿ ನಾನು ನನ್ನ ಓಲಾದು ಕೆಟ್ಟ ಎಕ್ಸ್ಪೀರಿಯೆನ್ಸಸ್ಸು, ನಾನು ಯಾಕೆ ಓಲಾ ತೊಗೋಬೇಡಿ ಅಂತೀನಿ, ತೊಗೊಂಡ್ರೂ ನೀವು ಯಾವ ರಿಸ್ಕ್ ಮೇಲೆ ತೊಗೋತೀರಾ ಅಂತ ನಾನು ಡೀಟೇಲಾಗಿ ಹೇಳ್ತೀನಿ. ಒಡಿಯೋ ಹುಡುಗಿ ಮುಂದೆ ಸ್ಕೋಪ್ ತಗೊಂತೀಯ ಡಾರ್ಲಿಂಗ್? ತಗೋ ಸ್ಕೋಪ್ ತಗೋ ಡಾರ್ಲಿಂಗ್. ಕಣ್ ಮುಚ್ಚಿ ತೆಗೆಯೋದ್ರಲ್ಲಿ ಕಣ್ಮರೆ ಮಾಡ್ಬಿಡ್ಬೋದು, ಆದ್ರೆ ನಾನ್ ನಿಂಗೆ ಇವತ್ತು ಹೊಡಿಯಲ್ಲ. ದೊಂಬಿ ಗಲಾಟೆಲ್ ನಿನ್ ಮಳ್ರಾಗದ್ ನನಗೆ ಇಷ್ಟ ಇಲ್ಲ. ಒಬ್ನೇ ಹೊಡಿತೀನಿ ಡಾರ್ಲಿಂಗ್. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಹಾಗಂತ ಬಂದರೆ ನಾನು ಓಲಾದಲ್ಲಿರೋ ಪ್ರೋಸ್ ಮತ್ತು ಕಾನ್ಸಲ್ಲಿ ಇವಾಗ ಕಾನ್ಸ್ ಹೇಳಕ್ಕೆ ಬರ್ತೀನಿ. ಒಂದು ಮೇಂಟೆನೆನ್ಸ್ ಚೆನ್ನಾಗಿಲ್ಲ, ಬಿಲ್ಡ್ ಕ್ವಾಲಿಟಿ, ಪ್ಲಸ್ ನಿಮ್ಗೆ ಏನು ಅನಿಸುತ್ತೆ, ನಿಮ್ಮ ರೈಡ್ ಕ್ವಾಲಿಟಿ ಅದಷ್ಟು ಅನಿಸಲ್ಲ. ಸಸ್ಪೆನ್ಷನ್ ಚೆನ್ನಾಗಿಲ್ಲ ಗಾಡಿದು. ಅದಾದಮೇಲೆ ನೀವು ಕಾರ್ನರಿಂಗ್ ಎಲ್ಲ ಮಾಡ್ತೀರಾ ಅಂದರೆ ಅಷ್ಟೊಂದು ನಿಮಗೆ ಗ್ರಿಪ್, ರೋಡ್ ಗ್ರಿಪ್ ಸಿಗೋಲ್ಲ ಗಾಡಿಯಿಂದ, ಅಷ್ಟು ನನಗನ್ಸಿರೋದು. ಪ್ಲಸ್ ಇನ್ನೊಂದು ಏನಂತ ಅಂದರೆ ಇದರಲ್ಲಿ ಒಂದೊಂದ್ಸಲಿ ಅವಾಗವಾಗ ಈ ಓಲಾ ಬಂದ್ಬಿಟ್ಟು ಒಂಥರ ಆ್ಯಂಡ್ರಾಯ್ಡ್ ಫೋನ್ಸ್ ಇದ್ದಂಗೆ, ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ ಅಂದರೆ ನಾವೇನು ರಿಮೋಟ್ ತಟ್ಟಿರ್ತೀವಲ್ಲ ಆ್ಯಂಡ್ ಫೋನ್ನ ರೀಸ್ಟಾರ್ಟ್ ಮಾಡ್ತೀರ, ಆ ಥರ ಓಲಾನು ರೀಸ್ಟಾರ್ಟ್ ಮಾಡಬೇಕಾಗುತ್ತೆ. ಅದೆಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆ, ನಾನು ಈಗ ಹೇಳಕ್ಕೆ ಬಂದಿರೋದು ಫಸ್ಟ್ ಪಾಯಿಂಟ್, ಸರ್ವಿಸ್. ಗಾಡಿ ಸರ್ವಿಸು ಅಷ್ಟೇನು ಚೆನ್ನಾಗಿಲ್ಲ. ಗಾಡಿ ನೀವು ಶೋರೂಮಿಗೆ ಬಿಟ್ಟರೆ ಅವರು ಅದೇನೋ ಟೋಕನ್ ರೇಸ್ ಮಾಡಿ, ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ, ನೀವು ಯಾವ ಸ್ಲಾಟ್ ಕೊಡ್ತಾರೋ ಆ ಸ್ಲಾಟಲ್ಲಿ ಬುಕ್ ಮಾಡಿ ಅದೇ ಟೈಮಿಗೆ ಬನ್ನಿ ಅಂತಾರೆ. ಅದೆಲ್ಲ ಹಿಂಸೆ ಒಂದು. ಎರಡನೇದು ಬಂದ್ಬಿಟ್ಟು ಅವರು ಹೇಳ್ದಂಗೆ ಕೆಲಸ ಆಗಿರಲ್ಲ. ಅವ್ರು ಹೇಳ್ತಾರೆ ಸರ್ ಸರಿಯಾಗಿದೆ ಅಂತ, ನೀವು ಗಾಡಿ ಒಂದ್ಸಲಿ ಟೆಸ್ಟ್ ಡ್ರೈವ್ ಮಾಡಿ ಒಂದು ಸ್ವಲ್ಪ ದೂರ ಓಡಿಸ್ ಬಂದಾದಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ಆಗಿದೆಯೋ ಇಲ್ವೋ ಅಂತ. ಮೂರನೇದು ಏನಂದರೆ ಪಾರ್ಟ್ಸ್ ಅವೈಲೇಬಿಲಿಟಿ ಅಂತಾರೋ ಏನೋ ಗೊತ್ತಿಲ್ಲ, ಸರ್ ಇನ್ನೂ ಪಾರ್ಟ್ಸ್ ಬಂದಿಲ್ಲ, ಗಾಡಿ ರೆಡಿ ಆಗಿಲ್ಲ, ನಿಮಗೆ ನಾಳೆ ಸಿಗುತ್ತೆ ಅಂತ ತುಂಬ ಡಿಲೇ ಮಾಡ್ತಾರೆ. ಸೊ ಸೆಕೆಂಡ್ ಪಾಯಿಂಟ್, ಸಾಫ್ಟ್ವೇರ್ ಮತ್ತು ಎಲೆಕ್ಟ್ರಾನಿಕ್ಸ್. ಒಂದು ಗಾಡೀಲಿ ರೆಗ್ಯುಲರ್ ಅಪ್ಡೇಟ್ಸ್ ಬರಲ್ಲ. ಇವಾಗ ಆ್ಯಂಡ್ರಾಯ್ಡ್ ಫೋನ್ಗೆ ಅಪ್ಡೇಟ್ಸ್ ಬರೋದು ಹೆಂಗೆ ನಿಂತರೆ ಫೋನ್ ಹ್ಯಾಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹಂಗೆ ಗಾಡಿನೂ ಮಾಲ್ ಫಂಕ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನನಗೆ ಇದರಲ್ಲಿ ಅನಿಸಿದ್ದು ಒಂದು ಪ್ರಾಬ್ಲಮ್, ಆ್ಯಸ್ ಐ ಟೋಲ್ಡ್ ಅರ್ಲಿಯರ್, ನಮ್ಮ ಅಣ್ಣ ಗಾಡಿ ತೊಗೊಂಡೋದಾಗ ಫುಲ್ ಬ್ಲ್ಯಾಕ್ ಸ್ಕ್ರೀನ್ ಆಗಿಬಿಟ್ಟಿತ್ತಂತೆ ಅವ್ನ ಗಾಡಿ, ನನ್ನ ಗಾಡಿ. ಅವ್ನಿಗೇನು ಮಾಡೋದು ಅಂತ ಗೊತ್ತಿಲ್ದಂಗೆ ರಫ್ ಹ್ಯಾಂಡಲ್ ಮಾಡಿದ್ದಾನೆ, ಹಿಂಗೆ ಹೊಡಿಯೋದಾಗಲಿ ತಟ್ಟೋದಾಗಲಿ. ಇವಾಗ ನಿಮ್ಮ ಫೋನ್ ಹಿಂಗೆ ಮಾಡ್ತೀರಾ ಚಿಕ್ಕದು, ಬಟ್ ಈ ಗಾಡಿ ಏನೂ ಗೊತ್ತಿಲ್ಲ, ಆಫ್ಟರ್ ಸೇಲ್ ಸರ್ವಿಸ್ ಅದ್ರ ಬಗ್ಗೆನೂ ನಿಮ್ಗೊಂದು ಐಡಿಯಾ ಇರುತ್ತೆ ಕೆಟ್ಟದಾಗಿದೆ ಅಂತ. ಸೊ ಒಂದು ಗಾಡಿ ಹಾಳಾಯಿತು ಅಂದ ತಕ್ಷಣ ರಫ್ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಹೊಡಿಯೋದಾಗಲಿ ಅಥವಾ ಬ್ರೇಕ್ ಸೆನ್ಸರ್ಸ್, ಬ್ರೇಕ್ ಜಾಸ್ತಿ ಟೈಟ್ ಮಾಡೋದಾಗಲಿ, ಅವಾಗ ನಿಮಗೆ ಬ್ರೇಕ್ ಸೆನ್ಸರ್ಸ್ ಹೋಗಿಬಿಡುತ್ತೆ. ಬ್ರೇಕ್ ಸೆನ್ಸರ್ಸ್ ನಂದು ರೀಸೆಂಟಾಗಿ ಹೋಗಿತ್ತು, ಅದೇನು ಅಂತಲೂ ನಾನು ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಗಾಡಿ ಬಿಲ್ಡ್ ಕ್ವಾಲಿಟಿ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಗಾಡಿ ಬಿಲ್ಡ್ ಕ್ವಾಲಿಟಿ ಹೆಂಗಿದೆ ಅಂದರೆ 1.5 ಲಕ್ಷ ನಾನು ಏನಕ್ಕೆ ಈ ಗಾಡಿ ಮೇಲೆ ಆಗದೆ ಅನಿಸ್ಬಿಡ್ತು. ನಾನು ಗಾಡಿ ತೊಗೊಂಡು ಮೊದಲನೇ ತಿಂಗಳಿಗೇ ಆಯ್ಕೊಂಬಂದೆ ಗೊರ್ಗುಂಟೆ ಪಾಳ್ಯ ಸಿಗ್ನಲ್ ಹತ್ರ. ಯಾರೋ ಅಡ್ಡ ಬಂದರು, ಸಡನ್ನಾಗಿ ಬ್ರೇಕ್ ಹಿಡಿದೆ, ಗಾಡಿ ನಿಲ್ತು, ಬಟ್ ಬ್ಯಾಲೆನ್ಸ್ ಸಿಗಲಿಲ್ಲ, ಗಾಡಿ ವಾಲ್ತು. ಗಾಡಿ ವಾಲಿದ್ದು ಏನೇನಾಯಿತು ಅಂತ ತೋರಿಸ್ತೀನಿ. ಏನೇನಾಗಿದೆ ಅಂದರೆ ಗಾಡಿ ಫಸ್ಟು ನಾನು ಈ ಕಡೆ ವಾಲ್ತು, ರೈಟ್ ಸೈಡಿಗೆ ವಾಲ್ದಾಗ ನನಗೆ ಈ ಪಾರ್ಟು ನನಗಿಲ್ಲಿ ಸ್ಕ್ರ್ಯಾಚಸ್ ಕಾಣ್ತಿದೆಯಲ್ಲ, ಗಾಡಿ ತೊಗೊಂಡು 1 ತಿಂಗಳಿಗೆ ಬಂದಿದ್ದು. ನೆಕ್ಸ್ಟ್ ಅದಾದಮೇಲೆ ಈ ಪಾರ್ಟ್ ಏನಿದೆ, ದಿಸ್ ಪಾರ್ಟ್, ಇಲ್ಲಿ ನೋಡಿದ್ರೆ ನೀವು ತುಂಬ ಸ್ಕ್ರ್ಯಾಚಸ್ ಕಾಣಿಸುತ್ತೆ ನಿಮಗೆ. ಈ ಪಾರ್ಟ್ ಕಿತ್ಕೊಂಡು ಕೈಗೆ ಬಂದುಬಿಟ್ಟಿತ್ತು. ಇಲ್ಲಿ ನೋಡಿ, ಇಲ್ಲಿ ಮುರಿದು ಕೂಡ ಹೋಗಿದೆ. ಇಲ್ಲಿ ನಾನು ಇವತ್ತು ನೋಡ್ತಿದ್ದೀನಿ. ಓಕೆ, ಈ ಪಾರ್ಟ್ ಮುರಿದೋಗಿದೆ. ಹಾಗೆ ಈ ಪಾರ್ಟ್ ನನ್ನ ಕೈಗೆ ಬಂದುಬಿಟ್ಟಿತ್ತು. ಇದು ರೋಡ್ ಸೆಂಟ್ರಲ್ಲಿ ನಾನು ಎಲ್ಲಿ ಓಲಾ ಸರ್ವಿಸ್ ಅಂತ ನೋಡ್ಕೊಂಡು ಹೋಗಿ, ಅದ್ರ ಬದಲು ನಾನೇನು ಮಾಡಿದೆ, ಕರೆಕ್ಟಾಗಿ ಫಿಕ್ಸ್ ಮಾಡಿ ಕೂರಿಸ್ದೆ, ಕುತ್ಕೊಂತು, ಏನು ಪ್ರಾಬ್ಲಮ್ ಆಗಿಲ್ಲ. ಸೊ ಅದ್ರವರೆಗೂ ಸುಮ್ಮನೆ ಏನಕ್ಕೆ ದುಡ್ಡಿಕ್ಕಣ ಅಂತ ಅದರಲ್ಲೇ ಮೇಂಟೈನ್ ಮಾಡ್ಕೊಂಡಿದ್ದೀನಿ. ಮುರಿದೋಗಿರೋದು ಇವತ್ತು ಗೊತ್ತಾಗಿದೆ, ರೆಡಿ ಮಾಡ್ಸೋಣ. ಬಿಲ್ಡ್ ಕ್ವಾಲಿಟಿ ಅಷ್ಟೇನು ಕರೆಕ್ಟಾಗಿ ನಂಗೆ ಅನಿಸಿಲ್ಲ, ನಂಗೆ ಸ್ಯಾಟಿಸ್ಫ್ಯಾಕ್ಟರಿ ಅನಿಸಿಲ್ಲ. ಸಸ್ಪೆನ್ಷನ್ ಬಂದ್ಬಿಟ್ಟು ಈ ಗಾಡಿದು ತುಂಬ ಸ್ಟಿಫ್ ಆಗಿದೆ, ಏನೋ ಒಂದು ಪ್ಲೇವುಡ್ ಮೇಲೆ ಕುತ್ಕೊಂಡು ಹೋಗ್ತಿದ್ರೆ ಅನ್ನಂಗೆ ಅನಿಸುತ್ತೆ. ಚಿಕ್ಕ ಗುಂಡಿಯಿಂದ ಹಿಡಿದು ದೊಡ್ಡ ಹಮ್ಸ್ ಕೂಡ ಇದರಲ್ಲಿ ಫೀಲ್ ಆಗುತ್ತೆ. ಓಡ್ಸೋಕ್ಕೆ ಅಷ್ಟೊಂದು ಸಸ್ಪೆನ್ಷನ್ ನಿಮಗೆ ಇದೇ ಗಾಡೀಲಿ. ಏನೋ ಶಾಕ್ ಅಬ್ಸರ್ವರು, ನೀವು ಓಡಿಸಿದ್ರೆ ಗುಂಡಿ ನೆಕ್ಸಿದ್ರೆ ಗಾಡಿ ಅದನ್ನು ಬೇರ್ ಮಾಡ್ಕೊಳ್ಳುತ್ತೆ, ಅದನ್ನು ತಡ್ಕೊಳ್ಳುತ್ತೆ ಅಂತ ಎಲ್ಲ ನಿಮ್ಗೆ ಅನಿಸಲ್ಲ. ಎಲ್ಲ ಪ್ರತಿಯೊಂದು ಚಿಕ್ಕ ಗುಂಡಿನೂ ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ಬಿಲ್ಡ್ ಕ್ವಾಲಿಟಿ ಅಂತ ಬಂದರೆ ಫುಟ್ ರೆಸ್ಟ್. ಇಲ್ಲಿ ನೋಡಿ ಎಷ್ಟು ಕೆಡದಾಗಿದೆ ಅಂದರೆ, ಇಲ್ಲಿ ನೋಡಿ ಹಂಗೆ ತೆಗಿಬೇಕಾದ್ರೆ ಸಿಗಾಕೊಳ್ಳುತ್ತೆ ಅದು. ಅದಾದಮೇಲೆ ನಾನು ಅವ್ರಿಗೆ ಹೇಳಿದ್ದೆ ಓಲಾದವ್ರಿಗೆ, ಗಾಡಿ ಕೊಡ್ಬೇಕಾರೆ ನಂಬರ್ ಪ್ಲೇಟ್ಗೆ ಬಾರ್ಡ್ರ್ ಹಾಕ್ಕೊಡಿ ಅಂತ. ಅವರು ಬಾರ್ಡ್ರ್ ಹಾಕಿ ಕೊಟ್ಟಿಲ್ಲ, ಹಿಂಗೆ ಅಳ್ಳಾಡುತ್ತೆ ಅದು. ಅವ್ರು ಹಾಕಿರೋ ರಿವೇಟ್ ಕೂಡ ಯಾವುದೋ ಲೂಸಾಗಿ ಹಾಕಿದ್ದಾರೆ. ಬೇರೆಯವ್ರು ಬಂದು ಗುದ್ದಿದ್ರೆ ನಂಬರ್ ಪ್ಲೇಟ್ ಮುರಿದೇ ಹೋಗುತ್ತೆ ಅದು.
ಅದಾದಮೇಲೆ 13 ಹೋದರೆ ಎಕ್ಸ್ಟ್ರಾ ಖರ್ಚು, ಹಿಂಸೆ. ಅಲ್ಲಿಗೆ ಬಿಲ್ಡ್ ಕ್ವಾಲಿಟಿ ಅಂತ ಅಷ್ಟಕ್ಕೆ ಬಂತು ಅಂತ ಅಂದ್ಕೊಂಡ್ರೆ ಇಲ್ಲ. ನೆಕ್ಸ್ಟ್ ಬರೋದೇ ನಮ್ಮ ಮಾಸ್ಕ್. ಈ ಮಾಸ್ಕಲ್ಲಿ ಏನಾಗುತ್ತೆ ಅಂದರೆ, ಎಷ್ಟೊಂದು ಓಲಾಗಳು ನೋಡ್ತಿರ್ಬೋದು, ಓಡಿಸ್ಬೇಕಾದ್ರೆ ಹಿಂಗೆ ಅಳ್ಳಾಡ್ತಿರುತ್ತೆ ಅದು ಮಾಸ್ಕ್. ನೀವೇನು ಹಾಕ್ಸಿರ್ತಾರೆ ಓಲಾ. ಸೊ ಆ ಟೈಮಲ್ಲಿ ನಿಮ್ಗೇನಾಗುತ್ತೆ, ವೈಬ್ರೇಷನ್, ಚಿಕ್ಕ ಗುಂಡಿ ಏನು ಸಸ್ಪೆನ್ಷನ್ ತಡೆಯಲ್ವೋ ಅದೆಲ್ಲ ನಿಮಗೆ ಇದರಲ್ಲಿ ಗೊತ್ತಾಗುತ್ತೆ. ಫುಲ್ ವೈಬ್ರೇಷನ್ ಕಟ 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 ಅಂತಿರುತ್ತೆ, ಮುಂದೆ ಹಿಂದೆ ಆಡ್ತಿರುತ್ತೆ. ಯಾರ ಬರ್ಬೇಕಿಗೆ ಬಡ್ಡ ನನಗೆ. ಸೊ ಆ ಪ್ರಾಬ್ಲಮಿಗೆ ನೀವೇನು ಮಾಡ್ಬೋದು ಅಂತ ನಾನೊಂದು ರೀಲ್ ಮಾಡಿ ಹಾಕಿರ್ತೀನಿ. ಲಾಸ್ಟ್ ಪಾಯಿಂಟ್ ಬಂದು, ನನ್ನ ಓಲಾ ಬಗ್ಗೆ ಏನು ಇಷ್ಟ ಆಗಲ್ಲ ಅಂದರೆ, ಇದು ಲಾಂಗ್ ಟರ್ಮ್ ರಿಲಯಬಿಲಿಟಿ ಕೊಡುತ್ತಾ ಅಂತ. ಇವಾಗ ನಾನು ಗಾಡಿ ತೊಗೊಂಡು 1.5 ವರ್ಷ ಆಯಿತು. ಇವರು ಲಾಂಗ್ ಟರ್ಮಲ್ಲಿ ಎಲ್ಲ ಜನ ತೊಗೊಳ್ಳಿ ಅಂದ್ಬಿಟ್ಟು ಅವ್ರ ವಾರಂಟಿ ಪೀರಿಯಡ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಒಂದು 50,000 ಕಿಲೋಮೀಟರ್ 5 ವರ್ಷ, ಇನ್ನೊಂದು ಎಕ್ಸ್ಟ್ರಾ ದುಡ್ಡು ಕೊಟ್ಟರೆ 80,000 ಕಿಲೋಮೀಟರ್ 8 ವರ್ಷ ಅಂತ. ವರ್ಷಕ್ಕೆ 10,000 ಅಷ್ಟೇ ಗಾಡಿ ಓಡಿಸ್ಕೊಂಡಿರೋದಕ್ಕಲ್ಲ ನಾವು ತೊಗೊಂಡಿರೋದು. 1.5 ವರ್ಷಕ್ಕೆ 21,000 ಓಡಿಸಿದ್ದೀನಿ ನಾನು. ಇನ್ನೆಷ್ಟು, ಇನ್ನೊಂದು 2-3 ವರ್ಷಕ್ಕೆ ನಾನು ಒಂದು 80,000 ಕ್ಲಾಕ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಅದಾದಮೇಲೆ ಏನು, ಗಾಡಿ ಜೀವ ಇರೋದೇ ಬ್ಯಾಟ್ರಿಗೆ ಏನಾದ್ರು ಪ್ರಾಬ್ಲಮ್ ಆಯಿತಾ, ಮಿನಿಮಮ್ ಖರ್ಚು ನಿಮ್ಗೇನಿಲ್ಲ ಅಂದರೂ 65,000 ಮಿನಿಮಮ್. ಅದ್ರ ಮೇಲೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅದು ಇದು ಅಂದ್ಬಿಟ್ಟು ಇನ್ನೊಂದು ಹೊಸ ಗಾಡಿನೇ ಬರುತ್ತೆ. ಅಷ್ಟು ಬ್ಲೇಡ್ ಹಾಕ್ಬೋದು ಓಲಾದವರು. ಸೊ ನಾನಲ್ಲೊಬ್ರನ್ನ ಕೇಳ್ತಿದ್ದೆ, ಓಲಾ ಸರ್ವಿಸಿಗೆ ಬಿಟ್ಟಾಗ ಅವ್ರ ಬ್ಯಾಟ್ರಿ ಇಶ್ಯೂಸ್ ಬಂದಿತ್ತು. ಎಷ್ಟಾಯಿತು ಸರ್ ಅಂದಿದ್ದಕ್ಕೆ, ಬ್ಯಾಟ್ರಿನೇ ನಿಮ್ಗೊಂದು 68,000 ಹತ್ರ ಬೀಳುತ್ತೆ Gen 2ಗೆ ಅಂತ ಹೇಳಿದ್ರು ನನಗೆ. ಅವ್ರ ಬ್ಯಾಟ್ರಿ ಪ್ರಾಬ್ಲಮ್ ಇತ್ತು. ಸೊ ಲಾಂಗ್ ಟರ್ಮ್ ರಿಲಯಬಿಲಿಟಿ ಅಂತ ಬಂದಾಗ ಇದೊಂಥರ ರಾಯಲ್ ಎನ್ಫೀಲ್ಡ್ ಇದ್ದಂಗೆ. ಗಾಡಿ ಬರುತ್ತೆ, ಸರ್ವಿಸ್ ಕೊಡಲ್ಲ ಅಷ್ಟೇ. ಅಲ್ಲಿಗೆ ಗಾಡಿ ಕೆಟ್ಟದು ನನಗನ್ಸಿರೋ ಪ್ರಕಾರ ಇಷ್ಟೇ. ಅದು ಬಿಟ್ಟರೆ ನೀವು ಒಂದು ಗಾಡಿ ತೊಗೋತಿದ್ದೀರಾ ಓಲಾ ಅಂದರೆ, ನಿಮಗೆ ಬೇರೆ ಆಪ್ಷನ್ನೇ ಇಲ್ಲ ಅಂದಾಗ ಓಲಾ ತೊಗೊಳ್ಳಿ. ಅಥವಾ ನಿಮಗೆ ತುಂಬ ಕನ್ಸಿಡರ್ ಮಾಡಿ ಮನೆ ಟೆಕ್ ಅದು ಇದು ಅಂದರೆ ನೀವು ಬೇರೆ ಗಾಡಿಗಳ್ನೂ ಕನ್ಸಿಡರ್ ಮಾಡ್ಬೋದು. ತುಂಬ ರಿಸರ್ಚ್ ಮಾಡಿ, ಯೂಟ್ಯೂಬ್ ವೀಡಿಯೋಸ್ ಇರುತ್ತೆ. ನನಗೆ ಯಾವ್ದಾರ ಗಾಡಿ ಸಿಕ್ಕರೆ ರಿವ್ಯೂ ಮಾಡಿ ಹಾಕ್ತೀನಿ ಅದ್ರ ಬಗ್ಗೆ. ನನ್ನ ಓಲಾ ಬಗ್ಗೆ ಇಷ್ಟೇ. ಬಟ್ ಕಾಡುವ ಒಂದು ಪ್ರಶ್ನೆ, ನನ್ನ ಹತ್ರ ಇನ್ನೂ 1.5 ಲಕ್ಷ ಇದ್ದು ನಾನು ಓಲಾಗೆ ಹಾಕ್ತೀನಾ ಅಂತ ನೀವು ಕೇಳಿದ್ರೆ, ನಾನು ಖಂಡಿತ ಹಾಕ್ತೀನಿ. ಯಾಕೆಂದರೆ ನನ್ನ ಹತ್ರ ಫಾರ್ ಎಕ್ಸಾಂಪಲ್ ಅಟ್ ಟೈಮ್ಸ್ ನನಗೆ, ನೀನು ಸ್ಟೂಡೆಂಟ್, ನಾನು ದುಡ್ಡಿರುತ್ತೆ ದುಡ್ಡಿರಲ್ಲ ಸೆಕೆಂಡ್ರಿ. ನಂತರ ಪೆಟ್ರೋಲ್ ಗಾಡಿ ಇದ್ದರೆ ಇಲ್ಲಿಂದ ಒಂದು 10 ಕಿಲೋಮೀಟರ್ ಹೋಗೋಕ್ಕಾದ್ರೂ ನಂಗೆ ಒಂದು 100 ರೂಪಾಯಿ ಪೆಟ್ರೋಲ್ ಬೇಕಾಗುತ್ತೆ. ಅಷ್ಟೊಂದೇನು ಬೇಕಾಗಲ್ಲ, ಬಟ್ ಮಿನಿಮಮ್ 100 ರೂಪಾಯಿ. ಅದೇ ಓಲಾ ಆಯಿತು ಅಂದರೆ 100 ರೂಪಾಯಿ ಅವಶ್ಯಕತೆ ಇರಲ್ಲ, ಗಾಡಿ ತೊಗೊಂಡು ಹೋಗ್ಬಿಡ್ತೀನಿ ಆರಾಮಾಗಿ. ಅದಕ್ಕೆ ಅಷ್ಟೊಂದು ಸುತ್ತಾಡಿ 21,000 ಮಾಡಿರೋದು. ಸೊ ಫೈನಲ್ ವರ್ಡಿಕ್ಟ್, ನಾನು ಓಲಾನ ಮತ್ತೆ ತೊಗೋತೀನಿ. ನನಗೇನೂ ರಿಗ್ರೆಟ್ ಇಲ್ಲ. ಜನ ಗಾಡಿಗಳ ಬಗ್ಗೆ ಗೊತ್ತಿಲ್ಲ ಅಂದವರಷ್ಟೇ ಗಾಡಿಗಳ ಬಗ್ಗೆ ಕೆಟ್ಟದಾಗಿ ಮಾತಾಡೋದು. ಗಾಡಿಗಳ ಬಗ್ಗೆ ಗೊತ್ತಿದ್ರೆ ಅವ್ರಿಗೆ ಗೊತ್ತು ಅವ್ರ ಗಾಡಿ ಏನು ಅಂತ. ನನಗೆ ನನ್ನ ಓಲಾ ಇದುವರೆಗೂ ಕೈ ಕೊಟ್ಟಿದ್ರು ಅದನ್ನು ಹೆಂಗೆ ರೆಡಿ ಮಾಡ್ಬೋದು, ಯಾವ ಥರ ನಾನು ಅದನ್ನು ಯೂಸ್ ಮಾಡ್ಕೋಬೋದು ಅನ್ನೋದು ನನಗೆ ಗೊತ್ತು. ಸೊ ಇದಾದ ಮೇಲೆ ಮತ್ತೆ ಬರ್ತೀನಿ ನಾನು, ನಿಮ್ಮ ಪ್ರೀತಿ ಆಕಾಶ್. ದಿಸ್ ಈಸ್ ದ ಪವರ್ ಆಫ್ ಓಲಾ. ಹೋಗೋಣ. ಹಾಯ್ ಗೈಸ್, ಯಪ್ಪ ಸುಸ್ತಾಗೋಯ್ತು. ಒಂದು ನಿಮಿಷ ಟಚಪ್. ಸುಸ್ತಾಯ್ತು ಬ್ರಾ. ಒಬ್ಬ ಅಲ್ಲಿ ನೋಡ್ರಿ, ಅಲ್ಲಿ ತೋರಿಸ್ರಿ ಜನನ. ಅಯ್ಯೋ ಸ್ವಾಮಿ, ಇಲ್ಲಿ ನಾವು ಗಾಡಿಗಳಲ್ಲಿ ಓಡಾಡ್ತೀವಿ, ಜನರ ಹಾಬಿ ತುಳಿ ಹೋಗ. ಓಕೆ ರೋಲಿಂಗ್ ಕ್ಯಾಮ್ರಾ ಆ್ಯಕ್ಷನ್. ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಕಟ್ ಮಾಡಿ. ಸರಿ, ನೆಕ್ಸ್ಟ್ ವಿಡಿಯೋ ಯಾಕಪ್ಪ, ಅಲ್ಲಿದ್ದು ಏನೇನಾಯಿತು ಅಂತ ತೋರಿಸ್ತೀನಿ. ಅಲ್ಲೇ ನಿಂತಿದ್ದು ತೋರಿಸ್ತೀನಿ. ಫೈನಲ್ ವರ್ಡಿಕ್ಟ್. ನನ್ನ ಹಳೆ ವಿಡಿಯೋ ನೋಡಿಬಿಟ್ಟು ನೀವು
ವಾಹ್ ಓಲಾ ಇಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಂಡು ಹೋಗಿ ತೊಗೊಳಕ್ಕೆ ಹೋದರೆ ಮಿಕ್ಕಾಗೋಗ್ತೀರಾ. ಇದ್ರ ಓಲಾ ಮೇಂಟೆನೆನ್ಸ್ ಮತ್ತು ಇದ್ರಲ್ಲಿ ಆಗುವಂಥ ಕೆಟ್ಟು ಕಟ್ ಎಲ್ಲೋಯ್ತಿದೆ. ಕ್ಯಾಮ್ರಾ ಆ್ಯಕ್ಷನ್ ನೋಡಿ ಮುಗೀತು. ನೀವು ಓಲಾದು ಎಲ್ಲ ಒಳ್ಳೆಯದು ಅಂದ್ಕೊಂಡು ಹೋಗಿ ತೊಗೊಳಕ್ಕೆ ಹೋದರೆ ಮಿಕ್ಕಾಗೋಗ್ತೀರಾ. ಇಲ್ಲಿ ನಾನು ಓಲಾ ಬಗ್ಗೆ ಓಲಾ ಬಗ್ಗೆ ಇರೋ ಕೆಟ್ಟದೆಲ್ಲ ಹೇಳ್ತೀನಿ. ಕ್ಯಾಮ್ರಾ ಆ್ಯಕ್ಷನ್ ಆ್ಯಕ್ಷನ್. ನನ್ನ ಹಳೆ ವಿಡಿಯೋ ನೋಡಿ ಕಟ್. ಮಧ್ಯಾಹ್ನ ತಕ್ಷಣ ಗುಡುಗು ಮಿಂಚು ಬರ್ತಿದೆ ಸಟ್ ಪಟ್ ಡಡಮ್.